ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ತಿಳಿಸುವೇನೆಂದರೆ, ಈಗ ಸದ್ಯಕ್ಕೆ ಒಂದು ಅಪ್ಡೇಟ್ ನಡ್ತಾ ಇದೆ. ಎಲ್ಲ ಮಾಧ್ಯಮದಲ್ಲಿ ಇದೇ ಒಂದು ಪತ್ರಿಕೆಯದ ಅಪ್ಡೇಟ್ ನಡ್ತಾ ಇದೆ. ಏನಂತಂತಂದರೆ, ಇದು ಬೋರ್ಡ್ ನಮ್ಮದು ಬೋರ್ಡ್ ಇದೆಯಲ್ಲ, ಬೋರ್ಡ್ ವತಿಯಿಂದ ಎಲ್ಲ ಅನೌನ್ಸ್ಮೆಂಟ್ ಮಾಡೋದಿರ್ತದೆ. ಬಿಫೋರೇ ಮಾಡಬೇಕು, ಬಟ್ ಅಂದ್ರೆ ಅವ್ರು ಭೀ ಮಾಡ್ತಾ ಇಲ್ಲ. ಅವ್ರಿಗೆ ಏನು ಸಮಸ್ಯೆ ಅದ ಅದು ಗೊತ್ತಿಲ್ಲ. ಬೋರ್ಡ್ ಏಕೆ ಡಿಲೇ ಮಾಡ್ತಾ ಇದ್ದಾರೆ, ಅದು ಟೆಕ್ನಿಕಲ್ ಏನು ಸಮಸ್ಯೆ ಅದ ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಅಂದರೆ ಒಂದು ರೀಸನ್, ಅವರು ಎಲೆಕ್ಷನ್ ಅಂತ ರೀಸನನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಇದು ಪತ್ರಿಕೆ ಮಾಧ್ಯಮದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿ ರಾತ್ರಿ ಫಲಿತಾಂಶ ಪ್ರಕಟ, ಅಂದರೆ ರಾತ್ರಿ ಫಲಿತಾಂಶ ತಾನೇ ಪ್ರಕಟಿಸಬೇಕೆಂಬ ಸಚಿವರ ಹಠ ಕಾರಣ. ಅಂದರೆ ನಮ್ಮ ಮಾನ್ಯ ಸಚಿವರು, ಎಜುಕೇಷನ್ ಮಿನಿಸ್ಟರು ಮಾನ್ಯ ಬಂಗಾರಪ್ಪ ಅವರು, ಅವರೇ ಈ ರಿಸಲ್ಟವನ್ನು ಪ್ರಕಟಿಸಬೇಕು. ಅವರೇ ಪ್ರೆಸ್ನಲ್ಲಿ ಬಂದು ಇದು ಮೀಡಿಯಾಗೆ ಸಂಬೋಧಿತ ಮಾಡಬೇಕಂದ್ರೆ ಅವರೇ ಹೇಳಬೇಕು, ಇಷ್ಟು ವಿದ್ಯಾರ್ಥಿ ಫೇಲ್ ಆಗಿದ್ದಾರೆ, ಇಷ್ಟು ವಿದ್ಯಾರ್ಥಿ ಪಾಸ್ ಆಗಿದೆ, ಪ್ರತಿಯೊಂದು ರ್ಯಾಂಕಿಂಗ್ ಇರುವ ವಿದ್ಯಾರ್ಥಿಗಳ ಹೆಸರು ಅವರೇ ತಾನೇ ಇಲ್ಲಿ ಬಂದು ಮೀಡಿಯಾದಲ್ಲಿ ಅನೌನ್ಸ್ ಮಾಡಬೇಕಂತ ಅವರ ಹಟ್ ಅಂತ ಇಲ್ಲಿ ಬರ್ತಾ ಇದೆ. ನಾಳೆ ರಾತ್ರಿ ಪಿ ಯು ಸಿ ಫಲಿತಾಂಶ, ಅಂದರೆ ನಾಳೆ ರಾತ್ರಿ ಪಿ ಯು ಸಿ ಫಲಿತಾಂಶ ಆಗುತ್ತದೆ ಏನು ಅಂತ ಇಲ್ಲಿ ಒಂದು ಮಾಧ್ಯಮದಲ್ಲಿ ಇದು ನ್ಯೂಸ್ ಹರಡ್ತಾ ಇದೆ. ಮತ್ತು ಕೆಲವು ವಿದ್ಯಾರ್ಥಿಗಳನ್ನು ನಮಗೆ ಒಂದು ಕಾಮೆಂಟ್ಸ್ನಲ್ಲಿ ಬರ್ತಾ ಇದೆ, ಸರ್ ಏನು ರಿಸಲ್ಟ್ ನೈಟ್ ಆಗ್ತದೆ ಅಂದರೆ, ನೋಡಿರಿ 9ನೇ ತಾರೀಕು ಅವರು ರಾತ್ರಿ 12 ತನಕ ರಿಸಲ್ಟ್ ಔಟ್ಲೇ ಮಾಡಬೇಕು ಅಂತ ಅವ್ರದ್ದು ವಿಚಾರ ಇದೆ. ಆದರೆ ಅವರು ರಾತ್ರಿನೂ ಮಾಡಬಹುದು, ನಮಗೇನಿದೆ ರಾತ್ರಿ ಮಾಡಿದ್ರೆ ವೆಬ್ಸೈಟಲ್ಲಿ ಬಂದೇ ಬರ್ತದೆ, ನಾವು ನೋಡಬೇಕು. ಆದರೆ ರಾತ್ರಿ ಮಾಡೋಕ್ಕಿಂತ ಸರಿ ಏನಂದರೆ, ನೀವು ಡೇದೊಳಗೆ ಮಾಡಿದ್ರೆ ಒಂದು ಒಳ್ಳೆಯ ಆಗ್ಬೋದು ಅಂತ ಎಲ್ಲರದ್ದು ಒಂದು ಆಸೆ, ಎಲ್ಲರದ್ದು ಒಂದು ವಿಚಾರ ಇತ್ತು. ಆದರೆ ಬೋರ್ಡ್ ವತಿಯಿಂದ ರಾತ್ರಿ ಅಂದರೆ 8ಕ್ಕೆ ರಿಸಲ್ಟ್ ಅನೌನ್ಸ್ಮೆಂಟ್ ಮೇ ಬಿ ಆಗಬಹುದು. ನಮ್ಮದು ಪ್ರಕಾರ ಏನಿದೆ ಅಂದರೆ ರಾತ್ರಿ ಆಗಲ್ಲ. ಒಂದು ವೇಳೆ ರಾತ್ರಿನೇ ಮಾಡಬೇಕಂತ ಸರ್ಕಾರದ ಒಂದು ಹಠ ಇದೆ, ಏನಿದೆ ಅದು ಸರ್ಕಾರ ಮತ್ತು ಬೋರ್ಡ್ ಮ್ಯಾಗೆ ಬಿಟ್ಟಿದೆ ವಿಷಯ. ಸರ್ಕಾರ ಮಂತ್ರಿಯವರು ಒಂದು ಹೇಳ್ತಾರೆ, ಮತ್ತು ಇದು ನಮ್ಮ ಬೋರ್ಡಲ್ಲಿರುವಂಥ ಆಫೀಸಿಯಲ್ ಬ್ಯೂರೋಕ್ರೇಟ್ ಇವರು ಒಂದು ಮಾತು ಹೇಳ್ತಾರೆ. ಇವು ಎಲ್ಲ ನೋಡಬೇಕಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಸೃಷ್ಟಿ ಆಗಿದೆ. ಇತಿಹಾಸದಲ್ಲಿ ಅಂದರೆ ಇಡೀ ನಮ್ಮ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ನಿಮ್ಮ ನೈಟ್ ರಿಸಲ್ಟ್ ಅನೌನ್ಸ್ ಆಗುವುದು ಅಂದರೆ ಇದೊಂದು ಹಿಸ್ಟೋರಿಕಲ್ ಡೇ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿದೆ ಇಲ್ಲಿ. ಅದಕ್ಕೆ ನೋಡಿರಿ, ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಅಪ್ಡೇಟನ್ನು ತಿಳಿಸ್ತೇನೆ. ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ನೀವು ಏನು ಬೇಜಾರು ಪಡ್ಕೋಬೇಡ್ರಿ. ರಾತ್ರಿ ಬರಲಿ ಮತ್ತು ಡೇದೊಳಗೆ ಬರಲಿ, ನಾವು ಬರ್ತಿದ್ದೇವೆ, ರಿಸಲ್ಟ್ ನನಗೆ ಬಂದೇ ಬರ್ತದೆ. ಅದಕ್ಕೆಲ್ಲ ನೀವು ಏನು ಬೇಜಾರು ಪಡ್ಕೋರಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೆ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.